ಒಬ್ಬ ಫೇಕ್ ಬಾಬಾ ಇಂಡಿಯಾ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿರುವಂತ ಬೇರೆ ದೇಶದ ಜನಗಳಿಗೂ ಬಕ್ರ ಮಾಡಿದ್ದ. ಈ ಬಾಬಾ ಜೊತೆ ಕೆಲಸ ಮಾಡ್ತಿರೋರು ಯುನೈಟೆಡ್ ನೇಷನ್ಸ್ ನ ಈವೆಂಟ್ಸ್ ಗಳಿಗೂ ಹೋಗಿದ್ರು. ಈ ಫೇಕ್ ಬಾಬಾ ಮೇಲೆ ಮಲ್ಟಿಪಲ್ ಕ್ರಿಮಿನಲ್ ಕೇಸಸ್ ಗಳಿದ್ದು ಪೊಲೀಸರು ಇವನನ್ನ ಹುಡುಕ್ತಿದ್ರು ಕೂಡ ನಮ್ ದೇಶದಿಂದ ಈ ಬಾಬಾ ಸಡನ್ ಆಗಿ ಒಂದಿನ ಮಾಯ ಆಗ್ಬಿಟ್ಟ. ಸ್ವಲ್ಪ ಟೈಮ್ ಆದ್ಮೇಲೆ ಪ್ರತ್ಯಕ್ಷ ಆದಂತ ಈ ಬಾಬಾ ನಾನು ಒಂದು ಸಪರೇಟ್ ದೇಶನೇ ಕಟ್ಟಿನಿ ಅಂತ ಒಂದು ಅನೌನ್ಸ್ಮೆಂಟ್ ನ ಮಾಡಿದ. नित्यानंद has apparently fled abroad. देश से फरार बाबा ने अपना अलग देश बना डाला. ಇವನ್ ಕ್ರಿಯೇಟ್ ಮಾಡಿದ್ದಂತ ದೇಶಕ್ಕೆ ಸ್ವಂತ ಪಾಸ್ಪೋರ್ಟ್ ಐತಿ, ಫ್ಲಾಗ್ ಐತಿ, ನ್ಯಾಷನಲ್ ಆಂಥಮ್ ಐತಿ, ಮತ್ತೆ ಗೌರ್ಮೆಂಟ್ ಕೂಡ ಐತಿ. ಸೊ ಈ ಬಾಬಾ ಕಟ್ಟಿದಂತ ಆ ದೇಶದ ಹೆಸರೇ ಕೈಲಾಸ. ಈ ನಿತ್ಯಾನಂದನ್ ಸ್ಟೋರಿ ಬರೀ ಫೇಕ್ ಕಂಟ್ರಿಗೆ ಮಾತ್ರ ಸೀಮಿತ ಆಗಿಲ್ಲ. ಒಂದ್ ಟೈಮ್ ನಾಗ ಇಂಡಿಯಾದಲ್ಲಿ ಆದಂತ ಒಂದು ದೊಡ್ಡ ಕಾಂಟ್ರವರ್ಸಿಯ ಸೆಂಟರ್ ಪಾರ್ಟ್ ಆಗಿದ್ದ ಈ ನಿತ್ಯಾನಂದ. ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ನಿತ್ಯಾನಂದ ಅಮೆರಿಕದ ಸುಮಾರು 30ಕ್ಕೂ ಹೆಚ್ಚು ನಗರಗಳನ್ನ ವಂಚಿಸಿದ್ದಾನಂತೆ. 2010 ಹೆಡ್ಲೈನ್ ಆಗಿತ್ತು. ಈ ವಿಡಿಯೋ ಹೊರಗಡೆ ಬರ್ತಿದ್ದಂಗೆ ಜನರು ನಿತ್ಯಾನಂದನ್ ಮೇಲೆ ಸೀರಿಯಸ್ ಅಲಿಗೇಷನ್ಸ್ ಗಳನ್ನ ಮಾಡಿದ್ರು. ಅತ್ಯಾಚಾರ, ಕಿಡ್ನಾಪಿಂಗ್ ಮತ್ತೆ ಚೈಲ್ಡ್ ಅಬ್ಯೂಸ್ ಅಂತ ಸೀರಿಯಸ್ ಅಪವಾದಗಳನ್ನ ಜನರು ನಿತ್ಯಾನಂದನ್ ಮೇಲೆ ಹೊರಿಸಿದ್ರು. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಲಿ ನಿತ್ಯಾನಂದನ್ ಹೆಸರು ಬಂದಿದ್ರಿಂದ ಅವ್ನು ಕಟ್ಟಿರುವಂತ ಈ ಸಾಮ್ರಾಜ್ಯ ಬೀಳ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ಜನರು ಒಳಗಡೆ ಇದ್ದಂತ ಮೂಢನಂಬಿಕೆಯಿಂದಾಗಿ ನಿತ್ಯಾನಂದ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಅವ್ನ ಫಾಲೋಯಿಂಗು ಬೆಳೀತಾ ಹೋಯ್ತು. ಸೊ ಈ ನಿತ್ಯಾನಂದ ಯಾರು, ಅವ್ನು ಮಾಡಿರುವಂತ ಕ್ರೈಮ್ಸ್ ಗಳೇನು, ಅವ್ನು ಕಟ್ಟಿರುವಂತ ಈ ಕೈಲಾಸ ದೇಶ ಎಲ್ಲಿ ಐತಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಾಗ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಮಿಳುನಾಡು ರಾಜ್ಯದ ತಿರುವನಮಲೆ ಅನ್ನೋ ಪ್ಲೇಸ್ ಅಲ್ಲಿ ಅರುಣಾಚಲೇಶ್ವರ ಅನ್ನೋ ದೇವಸ್ಥಾನ ಐತಿ. ಈ ಒಂದು ಪ್ಲೇಸ್ ನ ಬಹಳ ಪವಿತ್ರವಾಗಿರೋ ಪ್ಲೇಸ್ ಅಂತ ತಮಿಳುನಾಡಿನ ಜನರು ನಂಬ್ತಾರೆ. ಈ ಪವಿತ್ರವಾದ ಪ್ಲೇಸ್ ಅಲ್ಲೇ ಈ ನಿತ್ಯಾನಂದ ಹುಟ್ಟಿದ್ದು. ಬಟ್ ಹುಟ್ಟಿದಾಗ ಅವನಿಗೆ ಅರುಣಾಚಲಂ ಅನ್ನೋ ಒಂದು ಹೆಸರನ್ನ ಅವ್ರ ತಂದೆ ತಾಯಿಗಳು ಇಟ್ಟಿದ್ರು. ನಿತ್ಯಾನಂದ ಹೇಳೋ ಪ್ರಕಾರ ಅವ್ನ ಚೈಲ್ಡ್ಹುಡ್ ನಾರ್ಮಲ್ ಆಗಿರ್ಲಿಲ್ಲ. ಯಾಕಂದ್ರೆ ನಿತ್ಯಾನಂದನ್ಗೆ 12ನೇ ವಯಸ್ಸಿನಲ್ಲೇ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಗಳು ಆಗಿದ್ವಂತೆ. I used to go and see him around the age of 10. ಇದರಿಂದಾಗಿ ನಿತ್ಯಾನಂದ ದೇವಸ್ಥಾನದ ಒಳಗಡೆನೆ ಗಂಟೆ ಗಟ್ಟಲೆ ಧ್ಯಾನನ ಮಾಡ್ತಿದ್ದ. ಬಟ್ ನಿತ್ಯಾನಂದ ಹೇಳುವಂತ ಈ ವಿಷಯಗಳನ್ನ ಯಾರು ನಂಬಲ್ಲ. ಯಾಕಂದ್ರೆ ನಿತ್ಯಾನಂದನ್ ಚೈಲ್ಡ್ಹುಡ್ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿರೋಂತ ಪ್ರೂಫ್ ಗಳು ಎಲ್ಲಿ ಸಿಗಲ್ಲ. ಸೊ ಟೀನೇಜ್ ಗೆ ಬರ್ತಿದ್ದಂಗೆ ನಾನು ನಾರ್ಮಲ್ ಲೈಫ್ ನ ಲೀಡ್ ಮಾಡಬಾರ್ದು ಅಂತ ನಿತ್ಯಾನಂದ ಡಿಸೈಡ್ ಮಾಡಿ ತನ್ನ ಮನೇನ ಬಿಟ್ಟು ಹೋಗ್ತಾನೆ. ಸೊ ಮನೆ ಬಿಟ್ಟು ಹೋಗಿದ್ದಂತ ನಿತ್ಯಾನಂದ ದೇಶದಲ್ಲಿರುವಂತ ಟೆಂಪಲ್ಸ್ ಗಳನ್ನ ಮತ್ತೆ ಸ್ಪಿರಿಚುವಲ್ ಪ್ಲೇಸಸ್ ಗಳನ್ನ ವಿಸಿಟ್ ಮಾಡ್ತಾನೆ. ಸೊ ಈ ಒಂದು ಜರ್ನಿಲಿ ಅವನು ಅರುಣಾಚಲಂ ಇಂದ ನಿತ್ಯಾನಂದ ಆಗಿ ಕನ್ವರ್ಟ್ ಆದ. ಸೊ 1990 ಮತ್ತೆ 2000 ನಡುವೆ ನಿತ್ಯಾನಂದ ಎಲ್ಲ ಕಡೆ ತನ್ನನ್ನ ತಾನು ಒಂದು ಸ್ಪಿರಿಚುವಲ್ ಟೀಚರ್ ಅಂತ ಪ್ರೆಸೆಂಟ್ ಮಾಡ್ಕೊಂಡಿದ್ದ. ಈ ಒಂದು ಟೈಮ್ ನಾಗ ನಿತ್ಯಾನಂದ ಸತ್ಸಂಗ್ ಮತ್ತೆ ಮೆಡಿಟೇಷನ್ಸ್ ಗಳಂತ ಪ್ರೋಗ್ರಾಮ್ಸ್ ಗಳನ್ನ ಜನರಿಗೆ ಮಾಡಿಸ್ತಿದ್ದ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂತ ಜನರಿಗೆ ಇವು ಎಫೆಕ್ಟಿವ್ ಅಂತ ಕೂಡ ಅನಿಸ್ತಿತ್ತು. ನಿತ್ಯಾನಂದ ಮಾಡ್ತಿದ್ದಂತ ಟೀಚಿಂಗ್ಸ್ ನಲ್ಲಿ ಎನ್ಲೈಟನ್ಮೆಂಟ್, One sneezing with awareness is enough for enlightenment. ಮೆಡಿಟೇಷನ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಿದ್ದ. Awakening Kundalini, how I felt. ವಾವ್. ಸೊ ಹೀಗೆ ಟೈಮ್ ಕಳಿತಾ ನಿತ್ಯಾನಂದನ್ಗೆ ಒಂದು ಸ್ಟ್ರಾಂಗ್ ಫಾಲೋಯಿಂಗ್ ಸಿಕ್ತು. ಇದಾದ್ಮೇಲೆ ನಿತ್ಯಾನಂದ ಪೀಠಂ ಅನ್ನೋ ಒಂದು ಸ್ಪಿರಿಚುವಲ್ ಸೆಂಟರ್ ಕೂಡ ಕಟ್ಟಿದ. ಈ ಸೆಂಟರ್ ಬೆಂಗಳೂರು ಹತ್ರ ಇರೋ ಬಿಡದಿಯಲ್ಲಿ ಐತಿ. ಈ ಒಂದು ಪ್ಲೇಸ್ ಇಂದ ನಿತ್ಯಾನಂದನ್ ಇನ್ಫ್ಲೂಯೆನ್ಸ್ ಇನ್ನು ದೊಡ್ಡ ಲೆವೆಲ್ ಗೆ ಬೆಳೀತಾ ಹೋಯ್ತು. ಇಂಟರ್ನೆಟ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದಂತ ನಿತ್ಯಾನಂದ ತಾನು ಮಾಡ್ತಿದ್ದಂತ ಮೆಡಿಟೇಷನ್ ಮತ್ತೆ ಸತ್ಸಂಗಿನ್ ಪ್ರೋಗ್ರಾಮ್ಸ್ ಗಳನ್ನ ಇಂಟರ್ನೆಟ್ ಗೆ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದ. ಇದರಿಂದಾಗಿ ಅವನ ಇನ್ಫ್ಲೂಯೆನ್ಸ್ ನಮ್ ದೇಶ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿರುವಂತ ಫಾಲೋವರ್ಸ್ ಮತ್ತೆ ಜನರಿಗೂ ತಲುಪ್ತು. ಇಂಡಿಯಾ, USA, ಯುರೋಪ್ ಮತ್ತೆ ಸೌತ್ ಈಸ್ಟ್ ಏಷ್ಯಾಗಳಲ್ಲಿರುವಂತಹ ಬಹಳಷ್ಟು ಜನರು ಸಾವಿರಾರು ಸಂಖ್ಯೆಯಲ್ಲಿ ಇವನ್ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಿದ್ರು. ಇದರಲ್ಲಿ ಕೆಲವರು ನಿತ್ಯಾನಂದನ ಗುರು ಅಂತ ಅನ್ಕೊಂಡಿದ್ರೆ, ಇನ್ ಕೆಲವರು ದೇವ್ರಂತ ಅನ್ಕೊಂಡಿದ್ರು. ಇವನ್ ಪಾಪ್ಯುಲಾರಿಟಿ ಯಾವ ಲೆವೆಲ್ ಬೆಳೆದಿತ್ತಂದ್ರ ಪ್ರಪಂಚದಲ್ಲಿರೋ ಮೂಲೆಯಿಂದನೂ ಇವನ್ ಪ್ರೋಗ್ರಾಮ್ಸ್ ಗಳನ್ನ ಕೇಳಕ್ಕೆ ಮತ್ತೆ ಅಟೆಂಡ್ ಮಾಡಕ್ಕೆ ಜನರು ಬರ್ತಿದ್ರು. ಆದ್ರೆ ಎಷ್ಟು ಸ್ಪೀಡ್ ಆಗಿ ಇವನ್ ಪಾಪ್ಯುಲಾರಿಟಿ ಬೆಳೀತಿತ್ತೋ ಅಷ್ಟೇ ಸ್ಪೀಡ್ ಆಗಿ ಇವನ್ ಬಗ್ಗೆ ಇರುವಂತ ಕಾಂಟ್ರವರ್ಸಿಗಳು ಬೆಳೀತಿದ್ವು. involving Swami Nityanand, who has an ashram. 2010 ಇವನೊಂದು ಆಕ್ಟ್ರೆಸ್ ಜೊತೆ ಪ್ರೈವೇಟ್ ಪೊಸಿಷನ್ ಅಲ್ಲಿ ಇದ್ದಂತ ವಿಡಿಯೋ ಆಲ್ ಓವರ್ ಇಂಡಿಯಾ ತುಂಬಾ ವೈರಲ್ ಆಗಿದೆ. ಈ ವಿಡಿಯೋ ಬಗ್ಗೆ ನ್ಯೂಸ್ ಚಾನೆಲ್ ಗಳಾಗ ಡಿಸ್ಕಷನ್ ಸ್ಟಾರ್ಟ್ ಆದವು. ನಿತ್ಯಾನಂದನ್ ವಿರುದ್ಧ ನಾರ್ಮಲ್ ಜನರು ಬಹಳ ಸಿಟ್ಟಾಗಿದ್ರು ಮತ್ತೆ ಔಟ್ರೇಜ್ ನ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಿದ್ರು. Nityanand, now charged with rape and kidnapping, has apparently fled abroad. Godman Nityanand, who was arrested in Himachal Pradesh on Wednesday. Bring updates on the highly controversial Nityananda case. There's a big twist in this case. A new video has surfaced. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆದ್ಮೇಲೆ ವಿಡಿಯೋದಲ್ಲಿರೋದು ನಿತ್ಯಾನಂದ ಅಲ್ಲ, ಇದೊಂದು ಎಡಿಟೆಡ್ ವಿಡಿಯೋ ಅಂತ ನಿತ್ಯಾನಂದ ಮತ್ತೆ ಅವ್ರ ಟೀಮ್ ನವರು ಅನೌನ್ಸ್ಮೆಂಟ್ ನ ಮಾಡಿದ್ರು. ಬಟ್ ಇವ್ರು ಕೊಟ್ಟಂತ ಹೇಳಿಕೆನ ಯಾವ ಜನರು ನಂಬಲಿಲ್ಲ. ಯಾಕಂದ್ರೆ ನೋಡಿದ ತಕ್ಷಣ ಇದೊಂದು ರಿಯಲ್ ವಿಡಿಯೋ ಅಂತ ಎಲ್ರಿಗೂ ಗೊತ್ತಾಗಿತ್ತು. ಈ ಒಂದ್ ಇನ್ಸಿಡೆಂಟ್ ಇಂದಾಗಿ ನಿತ್ಯಾನಂದನ್ ಆಶ್ರಮದ ಹೊರಗಡೆ ಜನರು ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಒಂದ್ ಟೈಮ್ ನಾಗ ಆರತಿ ರಾವ್ ಅನ್ನೋ ಮಹಿಳೆ ಬಂದು ನಿತ್ಯಾನಂದನ್ ವಿರುದ್ಧ
ವಿರುದ್ಧ ಲೈಂಗಿಕ ಕಿರುಕುಳದ ಕಂಪ್ಲೇಂಟ್ ನ ಕೊಟ್ರು. ಈ ಆರತಿ ರಾವ್ ಅವರು 2004ರಲ್ಲಿ USA ಇಂದ ಬಂದು ನಿತ್ಯಾನಂದನ್ ಆಶ್ರಮನ ಜಾಯಿನ್ ಆಗಿದ್ರು. ಇವ್ರು ಹೇಳಿರೋ ಪ್ರಕಾರ 2004ರಿಂದ 2009 ತನಕ ನಿತ್ಯಾನಂದನ್ ಆಶ್ರಮದ ಒಳಗಡೆ ಲೈಂಗಿಕ ಕಿರುಕುಳಗಳು ನಡೀತಿದ್ವಂತೆ. ನಿತ್ಯಾನಂದನ್ ಆಶ್ರಮದ ಒಳಗಡೆ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ಜನರನ್ನ ಇವರು ಮೆನುಪ್ಯುಲೇಟ್ ಮಾಡ್ತಿದ್ರಂತೆ. I became a key witness as a victim of his sexual abuse. ಇಂತ ನೀಚ ಕೆಲಸನ ಮಾಡೋದಷ್ಟೇ ಅಲ್ಲದೆ ಇದಕ್ಕೆ ಮಧುರ ಭಾವ ಅಂತ ಒಂದು ಹೆಸರು ಕೂಡ ಕೊಟ್ಟಿದ್ರಂತೆ ಇವರು. ಇದಾದ್ಮೇಲೆ ನಿತ್ಯಾನಂದನ್ ಮೇಲೆ ಅತ್ಯಾಚಾರ ಮತ್ತೆ ಚೈಲ್ಡ್ ಅಬ್ಯೂಸ್ ಅಂತ ಸೀರಿಯಸ್ ಅಲಿಗೇಷನ್ಸ್ ಗಳು ಬಂದವು. ಆಶ್ಚರ್ಯ ಆಗೋ ವಿಷಯ ಏನಂದ್ರೆ ನಿತ್ಯಾನಂದನ್ ಬಗ್ಗೆ ಇಷ್ಟೆಲ್ಲ ಅಲಿಗೇಷನ್ಸ್ ಗಳು ಆಗ್ತಿದ್ರು ಮತ್ತೆ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಆಗಿದ್ರು ಕೂಡ ಅವನ್ ಫಾಲೋಯಿಂಗ್ ಮಾತ್ರ ಯಾವತ್ತೂ ಕಮ್ಮಿ ಆಗ್ಲಿಲ್ಲ. ಇನ್ನು 2014ರಾಗ ನಾನು ಮೇಲೂ ಅಲ್ಲ ಫಿಮೇಲು ಅಲ್ಲ ಅನ್ನೋ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ನ ನಿತ್ಯಾನಂದ ಕೊಟ್ಟ. I am male or I am female. That doesn't exist. It is not there. ಆಕ್ಚುಲಿ ಈ ಒಂದು ಸ್ಟೇಟ್ಮೆಂಟ್ ನ ನಿತ್ಯಾನಂದ ಕೊಡಕ್ಕೆ ಮೇನ್ ರೀಸನ್ ಅವನ ಮೇಲಿರುವಂತ ಅತ್ಯಾಚಾರದ ಕೇಸ್ಗಳನ್ನ ಸುಳ್ಳು ಮಾಡಿಸೋದಾಗಿದೆ. ಬಟ್ ಅಥಾರಿಟೀಸ್ ಗಳು ಮಾಡಿದಂತ ಪೋರ್ಟೆಂಟ್ ಟೆಸ್ಟ್ ಅಲ್ಲಿ ಇವನು ಮೇಲ್ ಅಂತ ಕನ್ಫರ್ಮ್ ಆಯ್ತು. ಆಮೇಲೆ ಇವನು ಸೆಕ್ಸುಯಲಿ ಆಕ್ಟಿವ್ ಇದ್ದ ಅಂತಾನು ಗೊತ್ತಾಯ್ತು. ಇನ್ನು ಪ್ರಾಣಿಗಳ ಬಾಯಿಂದ ನಾನು ಸಂಸ್ಕೃತ ಮತ್ತೆ ತಮಿಳ್ ಭಾಷೆನ ಮಾತಾಡ್ತೀನಿ, ಆ ತರದೊಂದು ಸಾಫ್ಟ್ವೇರ್ ನನ್ನ ಹತ್ರ ಐತಿ ಅನ್ನೋ ಸ್ಟೇಟ್ಮೆಂಟ್ ನು ಈ ನಿತ್ಯಾನಂದ ಕೊಟ್ಟಿದ್ದ. We are going to have bulls and cows which will talk to you very clearly, legitimately in Sanskrit and Tamil. ಸೊ ನಿತ್ಯಾನಂದನ್ ಮೇಲೆ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಇದ್ದಿದ್ರಿಂದ ಮತ್ತೆ ಕೋರ್ಟ್ ಕೇಸಸ್ ಗಳು ಕೂಡ ಇದ್ದಿದ್ರಿಂದ ಅವನ ಮೇಲೆ ಪ್ರೆಷರ್ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ಒಂದ್ ಸೈಡ್ ಪ್ರೆಷರ್ ಜಾಸ್ತಿ ಆಗ್ತಿದ್ರೆ ಇನ್ನೊಂದ್ ಸೈಡ್ ಕೋರ್ಟಿನ ಡೇಟ್ ಗಳು ಕೂಡ ಬರ್ತಿದ್ವು. ಸೊ ಇಷ್ಟೆಲ್ಲ ಗಲಾಟೆಗಳ ನಡುವೆ ಸಿಕ್ಕೊಂಡಿದ್ದಂತ ನಿತ್ಯಾನಂದ ಸಡನ್ ಆಗಿ ಒಂದಿನ ಇಂಡಿಯಾದಿಂದನೇ ಮಾಯ ಆಗ್ಬಿಟ್ಟ. ಭಾರತದಿಂದ ಪಲಾಯನ ಮಾಡಿ ಅಲ್ಲಿ ಯಾವುದೋ ಒಂದು ದೇಶ ಕೈಲಾಸ ಅಂತ ಮಾಡ್ಕೊಂಡು ನಂದೇ ಪಾಸ್ಪೋರ್ಟ್ ನಂದೇ ಕರೆನ್ಸಿ ನಾನೇ ವೀಸಾ ಕೊಡ್ತೀನಿ ಅಂತ ಹೊರಟಿದ್ದ ನಿತ್ಯಾನಂದ ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಭೂಕಬಳಿಕೆಯ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದರಿಂದಾಗಿ ಪೊಲೀಸರು ಮತ್ತೆ ಅಥಾರಿಟೀಸ್ ಗಳು ನಿತ್ಯಾನಂದನ್ನ ತುಂಬಾನೇ ಹುಡುಕಿದ್ರು. ಬಟ್ ಅವರಿಗೆ ಅವನ್ ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ಲಿಲ್ಲ. ಬಟ್ ಸ್ವಲ್ಪ ಟೈಮ್ ಕಳೆದ ಮೇಲೆ ಈಕ್ವೆಡೋರ್ ಹತ್ರ ಇರೋಂತ ಒಂದು ಐಲ್ಯಾಂಡ್ ನ ನಿತ್ಯಾನಂದ ತಗೊಂಡಿದ್ದಾನೆ ಅನ್ನೋ ವಿಷಯ ಮೀಡಿಯಾದಲ್ಲಿ ಹಬ್ಬಿಟೆಡ್ his own country in an island near Ecuador. ಬಟ್ ಇದೊಂದು ಫೇಕ್ ನ್ಯೂಸ್ ಅಂತ ಈಕ್ವೆಡೋರ್ ದೇಶನೇ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತು. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿದ್ದಂತ ನಿತ್ಯಾನಂದನ್ನ ಇಡೀ ದೇಶನೇ ಹುಡುಕ್ತಿದ್ರು, ಅವ್ನ್ ಯಾರ ಕೈಗೂ ಸಿಗ್ಲಿಲ್ಲ. ಬಟ್ ಸಡನ್ ಆಗಿ ಒಂದಿನ ಇಂಟರ್ನೆಟ್ ನಲ್ಲಿ ಒಂದು ವೆಬ್ಸೈಟ್ ಹುಟ್ಕೆಂತು. ಈ ಒಂದು ವೆಬ್ಸೈಟ್ ನಾಗ ಒಂದು ಹೊಸ ದೇಶದ ಅನೌನ್ಸ್ಮೆಂಟ್ ಆಗಿತ್ತು. ಆ ದೇಶದ ಹೆಸರೇ ಕೈಲಾಸ. ಅನೌನ್ಸ್ಮೆಂಟ್ ನ ಪ್ರಕಾರ ಈ ಕೈಲಾಸ ಒಂದು ಹಿಂದೂ ದೇಶ ಅಂತೆ. ಈ ದೇಶದೇ ಆದಂತ ಸ್ವಂತ ಸಂವಿಧಾನ ಇತ್ತು, ಗೌರ್ಮೆಂಟ್ ಸ್ಟ್ರಕ್ಚರ್ ಇತ್ತು, ನ್ಯಾಷನಲ್ ಫ್ಲಾಗ್ ಇತ್ತು, ನ್ಯಾಷನಲ್ ಆಂಥಮ್ ಇತ್ತು. ಆಮೇಲೆ ಈ ಒಂದು ದೇಶದ ಸುಪ್ರೀಂ ಲೀಡರ್ ನಿತ್ಯಾನಂದ ಆಗಿದ್ದ. ಆಗಸ್ಟ್ 2020ರಲ್ಲಿ ಈ ದೇಶದ ರಿಸರ್ವ್ ಬ್ಯಾಂಕ್ ಕೂಡ ಓಪನ್ ಆಗಿತ್ತು. ಸೊ ಇಷ್ಟೆಲ್ಲ ಆಕ್ಟಿವಿಟೀಸ್ ಗಳು ನಡೀತಿರುವಂತ ಕೈಲಾಸ ದೇಶ ನಿಜವಾಗ್ಲೂ ಭೂಮಿ ಮೇಲೆ ಐತಾ ಅನ್ನೋ ಡೌಟ್ ಎಲ್ರಿಗೂ ಕಾಡ್ತಿತ್ತು. ಇನ್ನು ಫೆಬ್ರವರಿ 2023ರಾಗ ಜಿನಿವಾದಲ್ಲಿ ಯುನೈಟೆಡ್ ನೇಷನ್ಸ್ ನ ಮೀಟಿಂಗ್ ನಡೀತಿತ್ತು. ಈ ಒಂದು ಮೀಟಿಂಗ್ ಗೆ ಕೈಲಾಸ ದೇಶದ ರೆಪ್ರೆಸೆಂಟೇಟಿವ್ ಕೂಡ ಬಂದಿದ್ರು. ಇವರು ಬಹಳ ಕಾನ್ಫಿಡೆನ್ಸ್ ಇಂದ ಆ ಮೀಟಿಂಗ್ ಅಲ್ಲಿ ಭಾಷಣ ಕೂಡ ಮಾಡಿದ್ರು ಮತ್ತೆ ನಿತ್ಯಾನಂದನ ಒಂದು ದೇವರು ಅನ್ನೋ ಟೈಪ್ ಪೋರ್ಟ್ರೆ ಕೂಡ ಮಾಡಿದ್ರು. So Kailasa is the first sovereign state for Hindus, which is established by the Supreme Pontiff of Hinduism, Nityananda Paramashivam. ಮೀಟಿಂಗ್ ಇನ್ ವಿಡಿಯೋ ಹೊರಗಡೆ ಬರ್ತಿದ್ದಂಗೆ ಜನರು ಕೈಲಾಸ ದೇಶದ ಬಗ್ಗೆ ಡೌಟ್ಸ್ ಗಳನ್ನ ರೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. क्या कैलासा के देश के रूप में पहचान है? ಇದರಿಂದಾಗಿ ಯುನೈಟೆಡ್ ನೇಷನ್ಸ್ ಗೆ ತಾವು ಎಂತ ದೊಡ್ಡ ಮಿಸ್ಟೇಕ್ ಮಾಡಿವಿ ಅಂತ ರಿಯಲೈಸ್ ಆಯ್ತು. ಕೊನೆಗೆ ಯುನೈಟೆಡ್ ನೇಷನ್ಸ್ ಅವರು ಆ ಲೇಡಿ ಹೇಳಿದಂತ ಮಾತುಗಳನ್ನೆಲ್ಲ ಇರ್ರೆಲೆವೆಂಟ್ ಅಂತ ಡಿಕ್ಲೇರ್ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಕೈಲಾಸ ದೇಶದ ವೆಬ್ಸೈಟ್ ನಲ್ಲಿ ನಮ್ ದೇಶ UN ರೆಕಗ್ನೈಸ್ಡ್ ಅಂತ ಹಾಕೊಂಡಿದ್ರು. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಂದ್ರೆ ಅಮೆರಿಕ ದೇಶದ ನ್ಯೂಯಾರ್ಕ್ ಸಿಟಿ ಕೂಡ ಇವ್ರು ವಿಸಿಟ್ ನ ಮಾಡಿದ್ರು. ಆ ಸಿಟಿಯ ಮೇಯರ್ ಗಳನ್ನ ಮೀಟ್ ಮಾಡಿದಂತ ಈ ರೆಪ್ರೆಸೆಂಟೇಟಿವ್ಸ್ ಗಳು ನಾವು ನಿಮ್ ಜೊತೆಗೆ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ಬೇಕಂತ ಇದೀವಿ ಅಂತ ಹೇಳಿದ್ರು. ಸೊ ಈ ಸಿಸ್ಟರ್ ಸಿಟಿ ಅಗ್ರಿಮೆಂಟ್ ನ ಸೈನ್ ಮಾಡೋಕೆ ಈ ಮೇಯರ್ ಕೂಡ ಒಪ್ಕೊಂಡಿದ್ದ. ಆಮೇಲೆ ಇವ್ರ ನಡುವೆ ಫೋಟೋಗಳು ಮತ್ತೆ ವಿಡಿಯೋ ಸೆಷನ್ಸ್ ಗಳು ಕೂಡ ಆಗಿದ್ವು. ಈ ಇನ್ಸಿಡೆಂಟ್ ಆಗಿ ಕೆಲವು ದಿನಗಳಾದ್ಮೇಲೆ ಈ ಸಿಟಿ ಅವರಿಗೆ ಈ ಕೈಲಾಸ ದೇಶ ಫೇಕು, ಈ ತರದ್ ಯಾವ ದೇಶನೂ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಾಯ್ತು. ನೆಕ್ಸ್ಟ್ ಈ ನ್ಯೂಯಾರ್ಕ್ ಸಿಟಿಯ ಆಫೀಷಿಯಲ್ಸ್ ಗಳು ಬಂದು ಪಬ್ಲಿಕ್ ಅಲ್ಲಿ ಸಾರಿ ಕೂಡ ಕೇಳಿದ್ರು. The city says it realized it had been deceived, calling it quote ಈ ಕೈಲಾಸ ದೇಶದ ರೆಪ್ರೆಸೆಂಟೇಟಿವ್ಸ್ ಗಳು ಅಮೆರಿಕ ಅಷ್ಟೇ ಅಲ್ಲದೆ ಆಫ್ರಿಕಾ ಜನರಿಗೂ ಸ್ಕ್ಯಾಮ್ ಮಾಡಕ್ ಟ್ರೈ ಮಾಡಿದ್ರು. ನಿತ್ಯಾನಂದ ಅಮೆರಿಕದ ಸುಮಾರು 30ಕ್ಕೂ ಹೆಚ್ಚು ನಗರಗಳನ್ನ ವಂಚಿಸಿದ್ದಾನಂತೆ. ಇವರು ಆಫ್ರಿಕಾದಲ್ಲಿರುವಂತ ಟ್ರೈಬಲ್ ಕಮ್ಯುನಿಟಿಯ ಮೇಯರ್ಸ್ ಗಳನ್ನ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಕ್ಕೆ ಒಪ್ಪಿಸಿದ್ರು. ಈ ಅಗ್ರಿಮೆಂಟ್ ಪ್ರಕಾರ ಆಫ್ರಿಕಾದಲ್ಲಿರುವಂತ ಜಮೀನ್ ನ ನಿತ್ಯಾನಂದ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದ, ಅದು ಕೂಡ 1000 ವರ್ಷದ ತನಕ. ಆದ್ರೆ ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕಿಂತ ಮುಂಚೆ ಇವ್ರ ದೇಶ ಫೇಕು ಅಂತ ಗೊತ್ತಾಗ್ತಿದ್ದಂಗೆ ಆಫ್ರಿಕಾ ಜನರು ಇವ್ರನ್ನ ಅಲ್ಲಿಂದ ಓಡಿಸಿದ್ರು. ಸೊ ಕೈಲಾಸ ದೇಶದ ರೆಪ್ರೆಸೆಂಟೇಟಿವ್ಸ್ ಗಳು
ಜನರನ್ನ ಬಕ್ರಾ ಮಾಡಕ್ಕೆ ಮತ್ತೆ ಇಷ್ಟೊಂದು ಮೋಸ ಮಾಡಕ್ಕೆ ಮೇನ್ ರೀಸನ್ ಅವ್ರ ವೆಬ್ಸೈಟ್. ಯಾಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಅವರು ಹೈ ಕ್ವಾಲಿಟಿ 3D ಇಮೇಜಸ್ ಗಳನ್ನ ಹಾಕೊಂಡಿರ್ತಾರೆ. ಆಮೇಲೆ ಪ್ರಪಂಚದಲ್ಲಿರುವಂತ ಪವರ್ಫುಲ್ ವ್ಯಕ್ತಿಗಳನ್ನ ಅವ್ರು ಮೀಟ್ ಆದಾಗ ಅವ್ರ ಜೊತೆ ತಗೊಂಡಿರಂತ ಫೋಟೋಗಳನ್ನ ಹಾಕೊಂಡಿರ್ತಾರೆ. ಇದರಿಂದಾಗಿ ಅವ್ರು ಎಲ್ಲಾದ್ರೂ ಜನರನ್ನ ಸ್ಕ್ಯಾಮ್ ಮಾಡಕ್ ಹೋದಾಗ ಮತ್ತೆ ತಮ್ಮ ದೇಶದ ಬಗ್ಗೆ ಹೇಳೋಕ್ ಹೋದಾಗ ನಂಬ್ಸೋಕೆ ಈಸಿ ಆಗಿರೋದು. ಸಾವಿರಾರು ಜನ ಇವತ್ತಿಗೆ ಕೂಡ ಈ ಕೈಲಾಸ ಅನ್ನೋ ದೇಶ ನಿಜವಾಗ್ಲೂ ಭೂಮಿ ಮೇಲೆ ಐತಿ ಅಂತ ನಂಬಿದ್ದಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ಭೂಮಿ ಮೇಲೆ ಈ ತರದ್ ಯಾವುದೇ ದೇಶನೂ ಇಲ್ಲ. ಸೊ ಇಂಡಿಯಾದಲ್ಲಿ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಮತ್ತೆ ಕೇಸಸ್ ಗಳನ್ನ ಮಾಡ್ಕೊಂಡಿದ್ದಂತ ನಿತ್ಯಾನಂದ ಈಗ ಇಂಟರ್ನ್ಯಾಷನಲ್ ಹೋಗಿ ಜನರಿಗೆ ಮೋಸಗಳನ್ನ ಮಾಡಕತ್ತಾನ. ನಿತ್ಯಾನಂದ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಅದ್ರ ಬಗ್ಗೆ ಎವಿಡೆನ್ಸ್ ಗಳು ಇದ್ರೂ ಕೂಡ ಸಾವಿರಾರು ಜನ ಇವತ್ತಿಗೂ ಕೂಡ ನಿತ್ಯಾನಂದನ ಕಂಟಿನ್ಯೂಸ್ಲಿ ಫಾಲೋ ಮಾಡಕತ್ತಾರ. ಜನರು ನಿತ್ಯಾನಂದನ ಈ ಲೆವೆಲ್ಗೆ ನಂಬಕ್ಕೆ ಮೇನ್ ರೀಸನ್ ಅವನ ಒಂದು ಅಟ್ರಾಕ್ಟಿವ್ ಕ್ಯಾರೆಕ್ಟರ್. ಯಾಕಂದ್ರೆ ನಿತ್ಯಾನಂದ ಮಾತಾಡೋ ಸ್ಟೈಲ್ ಆಗ್ಲಿ ಆಮೇಲೆ ಅವನ ಫಾಲೋವರ್ಸ್ ಗೆ ಹೇಳುವಂತ ಬೋಧನೆಗಳಾಗ್ಲಿ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತಿ ಇವನು ಎಷ್ಟು ಚೆನ್ನಾಗಿ ಮತ್ತೆ ಸಟಲ್ ಆಗಿ ಜನರನ್ನ ಮೆನುಪ್ಲೇಟ್ ಮಾಡ್ತಾನ ಅಂತ. ಇದರಿಂದಾಗಿ ನಿತ್ಯಾನಂದನ್ ಸೆಷನ್ಸ್ ಗಳನ್ನ ಲೈವ್ ಆಗಿ ಅಟೆಂಡ್ ಮಾಡುವಂತ ಭಕ್ತಾದಿಗಳಿಗೆ ಒಂದು ಸ್ಪೆಷಲ್ ಫೀಲಿಂಗ್ ಬರ್ತೈತಿ. ಕೊನೆಗೆ ನಿತ್ಯಾನಂದನ ಇವರು ಒಂದ್ ಮನುಷ್ಯನ್ ತರ ನೋಡೋದ್ ಬಿಟ್ಟು ಡೈರೆಕ್ಟ್ ಆಗಿ ದೇವ್ರ ತರ ನೋಡಕ್ ಸ್ಟಾರ್ಟ್ ಮಾಡ್ತಾರ. ಆಬ್ವಿಯಸ್ಲಿ ಒಂದ್ ಮನುಷ್ಯನ ಯಾರಾದ್ರೂ ದೇವ್ರ ತರ ನೋಡ್ತಾರಂದ್ರ ಅವನ ಬಗ್ಗೆ ಇವರು ಕ್ವಶನ್ ಕೇಳಕ್ ಹೋಗಲ್ಲ, ಬೇರೆ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ಅದಕ್ಕೂ ಬಿಡಲ್ಲ. ಇದರಿಂದಾಗಿ ನಿತ್ಯಾನಂದನ ಭಕ್ತಾದಿಗಳು ಮತ್ತೆ ಫಾಲೋವರ್ಸ್ ಗಳು ಅವ್ನು ಹೇಳೋಂತ ಮಾತನ್ನ ನಿಜ ಅನ್ಕೊಂಡು ಇವತ್ತಿನ ತನಕನೂ ಅವನನ್ನ ಫಾಲೋ ಮಾಡಕತ್ತಾರ. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ಸ್ಗಳು, ಕಾಂಟ್ರವರ್ಸಿಗಳು ಮತ್ತೆ ಕೋರ್ಟ್ ಕೇಸಸ್ಗಳು ಆಗಿದ್ರು ಕೂಡ ನಿತ್ಯಾನಂದನ್ ಸ್ಟೋರಿ ಇವತ್ತಿಗೂ ಎಂಡ್ ಆಗಿಲ್ಲ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿತ್ಯಾನಂದನ್ ಬಗ್ಗೆ ನಿಮಗೇನ್ ಅನ್ಸ್ತೈತಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ.